ಹಾಯ್ ಎಲ್ರಿಗೂ ನಮಸ್ಕಾರ. ಇವತ್ತು ಗೋಬಿಯಿಂದ ಒಂದು ಒಳ್ಳೆ 65 ತುಂಬ ಟೇಸ್ಟ್ ಆಗುತ್ತೆ. ಊಟಕ್ಕೆ ನಂಚ್ಕೊಳ್ಳಿಕ್ಕೂ ಸಾಯಂಕಾಲದ ಸ್ನ್ಯಾಕ್ಸಿಗೂ ಎಲ್ಲ ಒಳ್ಳೆಯದಾಗತ್ತೆ. ಇದು ಮಾಡಿದ್ದೀನಿ. ಮತ್ತು ನಮ್ಮ ಚಾನಲನ್ನೆಲ್ಲ ಯಾರು ನೋಡ್ತಾ ಇದ್ದೀರಿ, ನಮ್ಮ ವೀಡಿಯೋಗಳನ್ನು ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಿ, ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ, ಹಾಗೆ ಒಂದು ಲೈಕ್ ಕೂಡ. ಎಲ್ರಿಗೂ ನಮಸ್ಕಾರ. ಇವತ್ತು ಈ ಫ್ಲವರಿಂದ ಗೋಬಿಯಿಂದ ಒಂದೊಳ್ಳೆ 65 ಮಾಡುವ. ಇದನ್ನು ಫಸ್ಟು ಎಲ್ಲ ಕ್ಲೀನ್ ಮಾಡಿ ಕಟ್ ಮಾಡಿ ತಗೊಳ್ತೀನಿ. ಎಲ್ಲ ಕಟ್ ಮಾಡಿ ತಗೊಂಡಿದ್ದೀನಿ. ಎಲ್ಲ ಒಂದು ಸ್ವಲ್ಪ ದೊಡ್ಡ ಪೀಸೇ ಕಟ್ ಮಾಡಿದ್ದೀನಿ. ಈ ಥರನೇ ಎಲ್ಲ ಕಟ್ ಮಾಡಿ ತಗೊಂಡಿದ್ದೀನಿ ಪೂರ್ತಿ ಎಲ್ಲ. ನೋಡಿ, ಗ್ಯಾಸ್ ಮೇಲೆ ಒಂದು ಪಾತ್ರದಲ್ಲಿ ನೀರು ಇಟ್ಟಿದ್ದೀನಿ. ಅದಕ್ಕೆ 1 ಸ್ಪೂನಷ್ಟು ಉಪ್ಪು ಹಾಕ್ತಾಯಿದ್ದೀನಿ, 1 ಸ್ಪೂನು ಅರಿಶಿನ ಪುಡಿ ಹಾಕ್ತಾಯಿದ್ದೀನಿ. ನೋಡಿ, ಈಗ ಇದಕ್ಕೆ ಗೋಬಿ ಇದೆಲ್ಲ ಕಟ್ ಮಾಡಿದ್ದು ಅದನ್ನು ಹಾಕ್ತೀನಿ. ಇದನ್ನು ಹಾಕಿ ಒಂದು ಕುದಿ ಬರೆಸಿದ್ರೆ ಸಾಕು. ಒಂದು ಕುದಿ ಬರೋ ತನಕ ಇರಲಿ. ಇದು ಒಂದು ಕುದಿ ಬರಬೇಕು. ಅದರಲ್ಲಿದ್ದು ಹುಳ ಹುಪ್ಪಟೆಗಳೆಲ್ಲ ಇರುತ್ತೆ ನೋಡಿ, ಎಲ್ಲ ಕ್ಲೀನ್ ಆಗುತ್ತೆ. ನೋಡಿ, ಇಷ್ಟು ಒಂದು ಕುದಿ ಬಂದರೆ ಸಾಕು. ಈಗ ಗ್ಯಾಸ್ ಬಂದ್ ಮಾಡ್ತೀನಿ. ಇದನ್ನು ನೀರು ಸೋಸ್ಕೊಳ್ತೀನಿ ಎಲ್ಲ. ನೋಡಿ, ಒಂದು ಬೌಲಿಗೆ 1 ಸ್ಪೂನಷ್ಟು ಅಕ್ಕಿ ಹಿಟ್ಟು ಹಾಕ್ತಾಯಿದ್ದೀನಿ. ಒಂದು 2 ಸ್ಪೂನಷ್ಟು ಖಾರ ಪುಡಿ ಹಾಕ್ತಾಯಿದ್ದೀನಿ, 1 ಸ್ಪೂನು ಗರಂ ಮಸಾಲೆ, 1 ಸ್ಪೂನು ಕಸೂರಿ ಮೇಥಿ, 1 ಸ್ಪೂನು ಅರಿಶಿನ ಪುಡಿ, ಒಂದು 2 ಸ್ಪೂನಷ್ಟು ಮೈದಾ ಹಿಟ್ಟು, 2 ಸ್ಪೂನ್ ಹಾಕ್ತಾಯಿದ್ದೀನಿ. ನೋಡಿ, ಉಪ್ಪು ಸ್ವಲ್ಪ ನೋಡಿ ಹಾಕ್ಕೊಳ್ಳಿ, ಯಾಕಂದರೆ ನಾವು ಬೇಯಲಿಕ್ಕೆ ಹಾಕಿದ್ದೀವಿ. ಒಂದು ನೋಡಿಕೊಂಡು ಉಪ್ಪು ಹಾಕ್ಕೊಳ್ಳೋ. ಒಂದು 2 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಸ್ವಲ್ಪ ಮೊಸರು. ಇದನ್ನೀಗ ಎಲ್ಲ ಮಿಕ್ಸ್ ಮಾಡಿಕೊಳ್ಳೋ. ನೋಡಿ, ಸ್ವಲ್ಪ ನೀರು ನೋಡ್ಕೊಂಡು ಹಾಕ್ಕೊಂಡು ಕಲಿಸ್ಕೊಳ್ಳು. ತುಂಬ ನೀರು ಬೇಡ, ಇಷ್ಟು ಸಾಕಾಗತ್ತೆ. ಉಪ್ಪು ನೋಡ್ಕೊಳ್ಳಿ ಅಷ್ಟೇ, ಇದು ಕರೆಕ್ಟ್ ಇದೆ ಹದ. ಈಗ ನೋಡಿ, ನಾವು ಬೇಯಿಸಿ ಸೋಸಿ ಇಟ್ಕೊಂಡು ಗೋಬಿ ಇದೆ ನೋಡಿ, ಕಾಲಿಫ್ಲವರು, ಅದನ್ನೆಲ್ಲ ಮಿಕ್ಸ್ ಮಾಡಿಕೊಳ್ಳು. ಎಲ್ಲ ಮಸಾಲೆ ಕವರ್ ಆಗಲಿ ಪೂರ್ತಿ. ನೋಡಿ, ಎಲ್ಲ ಮಸಾಲೆ ತಾಗಿದೆ, ಎಲ್ಲ ಕಡೆ ಕವರ್ ಆಗಿದೆ. ಎಣ್ಣೆ ಕಾದಿದೆ. ಈಗ ಒಂದೊಂದೇ ಪೀಸ್ ಬಿಡ್ತೀನಿ. ಒಳ್ಳೆ ರೀತಿ ಫ್ರೈ ಆಗಲಿ ಇದು. ನೋಡಿ, ಒಂದು ಸಲ ತಿರ್ಸಿ ಹಾಕು. ರೆಡಿ ಆಯ್ತು. ಈಗ ಎಲ್ಲ ತಗೊಳ್ತೀನಿ ಇದನ್ನೀಗ. ಎಲ್ಲ ತಗೊಂಡಿದ್ದೀನಿ. ಈಗ ಅದಕ್ಕೆ ಒಂದು ಸ್ವಲ್ಪ ಕರಿಬೇವು ಹಾಕ್ತೀನಿ. ಆಮೇಲೆ 1-2 ಹಸಿಮೆಣಸು ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ನೋಡಿ, ಇಷ್ಟು ಫ್ರೈ ಆದರೆ ಸಾಕು.